ಅಂದ್ಬಿಟ್ಟು ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಗಾಡಿಗೆ. ಅದನ್ನು ವಿಡಿಯೋ ಏನು ಮಾಡಲಿಲ್ಲ. ಯಾಕೆ ಅಂತಂದರೆ ಜನ ಸಹಿಸಲ್ಲ ಫ್ರೆಂಡ್ಸು ಬದುಕೋದನ್ನ. ಆಗಲೇ ಒಂದು 15 ದಿವಸ ಆಯಿತು ನಮ್ಮ ಆಟೋ ಬಾಡಿಗೆನೇ ಇಲ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೇ ಅಮಾಸೆ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಪೂಜೆ ಎಲ್ಲ ಮಾಡಿದ್ವಿ. ಯಾಕೆ ಅದು ನಂಗೆ ಮಾಡ್ತಾಯಿದ್ಯಾ? ಹಾಂ, ಏನಕ್ಕೆ ಹಂಗೆ ಮಾಡ್ತಾಯಿದ್ದೀಯ? ಅದಕ್ಕೂ ಹೋಗ್ತಾ ಅಲ್ಲಿ ತೊಳೆಯೋಕ್ಕೆ ಅಂತ ಇಟ್ಟಿದ್ದೆ, ಅದ್ರಲ್ಲಿ ಒಂದು ಕಿತ್ಕೊಂಬಂದು ನೋಡ್ರಿ ಎಲ್ಲ ಇಕ್ಕಿದ್ರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು. ಇವತ್ತಾದರೂ ಬಾಡಿಗೆ ಹೊಡ್ಕೊಂಬಾರಪ್ಪ, ಒಂದು 500 ರೂಪಾಯಿದಾದರೂ ಹೊಡ್ಕೊಂಬಾರಪ್ಪ. ಹಾಂ, ಇನ್ನು ಟೈಮ್ ಆಯ್ತಾ ನಿನಗೆ? ಹಾಂ, ಹಾಂ, ಬಾ ಶೆಟ್ಗನ ಹೋಗೋಣ. ಯಾಕೆ ಚಳಿ ಆಯ್ತಾಯ್ತು? ಏನು ಸೌಂಡ್ ಮಾಡ್ತಾವ್ರೆ ಯಾರು? ಹಾಂ, ಜರ್ಕಿನ ಒಗ್ದಾಕಿದ್ದೀನಿ ಗಿನಿ ರೂಮಲ್ಲಗೆ. ತಗೊಂಡೋಗಿದ್ರೆ ತಗೊಂಡೋಗು. ಎಲ್ಲ ಬೆಡ್ಶೀಟು ಜರ್ಕಿನು ಬೆಡ್ಶೀಟು ಎಲ್ಲ ಒಗ್ದಾಕಿದ್ದೀನಿ. ನಾನೆಲ್ಲ ಪಾಡ್ಬಿಟ್ಟು ತೊಳೆದಿಲ್ವೇನಪ್ಪ. ಇದು ಆಯಿತು, ರೆಡಿ ಆಯಿತು, ನೆನ್ನೆನೇ ಮಾಡಿದೆ ಅಲ್ಲ. ಇದು ಆ ಟಾರ್ಪಲ್ಗೂ ಮುಂಚೆ ಮುಡ್ಚಿಕ್ಬೇಕಾಯ್ತು ಕಣಪ್ಪ. ಹೌದಾ? ಕುಯ್ದು ಬಿಟ್ಟವನ ಬಿಚ್ಚಕ್ಕಾಗಿಲ್ಲ, ಅದು ಒಂದೊಂದು ಸತಿ ಬರಲ್ಲ ಕಂಬಿಡಿ. ಏನು ನಿಮ್ಮದೇ ಮನ್ಗವ್ ನೋಡಿ ಫ್ರೆಂಡ್ಸ್, ನಮ್ಮ ರಾಣಿಯರು ಹತ್ರ ಓದ್ತೀನಿ ತಡ್ರಿ ಒಂದು ನಿಮಿಷ. ಮೂರೇ ರಾಣಿಯರು ಫ್ರೆಂಡ್ಸ್ ಇವಾಗ. ಬರ ಇಲ್ಲಿ, ಇವನೊಬ್ಬ. ಇವಳ್ತಾವ ಏನಿದ್ರು ಮನೆ ಕಂಡಿದ್ದಾಗ ಮಾತ್ರ ಬರಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಗುಮ್ತಾಳೆ ಎದ್ದಾಗ ಬಂದರೆ. ಏನೇ ಕರ್ಮಾಳ್ ಬೆಳಕಾಗ್ತಾ ಇದೆಯಾ? ಬಜಾರಿ ಕೋಡು ಹೋದ್ಮೇಲೆ ಇವಳು ಬಜಾರಿ ಆಗ್ಬಿಟ್ಟಾಳೆ. ಕೆಲಸ ಸ್ಟಾರ್ಟ್ ಮಾಡಬೇಕು. ಮ್ಯಾಟು ಲೇಟ್ ಆಗ್ಬಿಡ್ತದೆ ಕಣಪ್ಪ ತೊಳೆಯೋಕ್ಕೆ, ತಿಳ್ಕೊಂಬಿಟ್ಟೈತೆ ತುಳಿದು. ನೆನ್ನೆ ಒಂದು ಸ್ವಲ್ಪ ರೋಯಿಸ್ಬಿಡ್ತು ಮ್ಯಾಟು. ಹ್ಞೂ, ಸೈಡಲ್ಲಿ ಇದ್ದಿದ್ದೆಲ್ಲ ಗುಡಿಸಿ ಇದು ಮಾಡಿ ಟಾರ್ಪಲ್ಲಿ ಎಳ್ದುಬಿಟ್ಟಿದ್ದೀನಿ. ಈಗ ಅದು ಮೇಲೆ ಎಸೆಯೋಕ್ಕಾಯ್ತಾ ಇಲ್ಲ. ಅದು ಮ್ಯಾಲೆ ಎಸೆಕಾಲ ಹಚ್ಚಿಬಿಟ್ಟು ಒಬ್ರು ಹೇಳ್ಕೊಬೇಕು ನೋಡಿ, ಅಲ್ಲೈತೆ ಟಾರ್ಪಲ್. ಅದನ್ನೇ ಮಾಡೋಕ್ಕೆ ಬೇಕಲ್ಲಪ್ಪ. ನೋಡು, ಕೆತ್ಕಿ 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 ಕೆತ್ಕಿ. ಹೇ ಹೇ, ನಾನು ಕೆಲಸ ಸ್ಟಾರ್ಟು ಮಾಡ್ಕೊಳ್ಳಿ, ಟೈಮ್ ಆಗೋತ್ತದೆ. ಹೊಂಟ ಗಡಿಗೆ. ನಾನು ಕೆಲಸ ಬರ್ತಡೇ ಜೋರು ಇರುತ್ತೋ ಪಾರ್ಟಿ. ಏನು ಪಾರ್ಟಿ ಬೇಕು? ಏನು ಕೊಡಿಸ್ತೀವಿ ಕೊಡಿಸು. ಬರ್ತಡೇ ಮಾಡ್ಕೊಳೋರು ಪಾರ್ಟಿ ಕೊಡಿಸ್ಬೇಕಾ? ಮತ್ತೆ ಗಂಡ ಕೊಡಿಸ್ಬೇಕು. ಗಂಡ ಕೊಡ್ಸೋದು ಬೇರೆ. ಮನೇಲಿ ಇಲ್ಲಿ ಸಗಣಿ ಬಚ್ಕೊಂಡು ಮನೆ ಪಾತ್ರೆ ತೊಳ್ಕೊಂಡು ಅವಳಿಗೆ ಎಲ್ಲಿ ಬರ್ತದಪ್ಪ ನಿಂಗೆ ಪಾರ್ಟಿ ಕೊಡ್ಸೋಕ್ಕೆ? ಹಾಂ, ಹೇಳು, ಏನು ತರ್ಬೇಕು ಹೇಳು. ಹಂಗಂತೀಯ? ಎಷ್ಟು ಕೆ ಜಿ ತಗೊಂಬರ್ತೀಯ? ಎಷ್ಟು ಕೆ ಜಿ ಬೇಕು? ಒಂದು ಫಾರಂ ಕೋಳಿ ತಗೊಂಬತ್ತೀನಿ. ಒಂದೇ ಒಂದು ಫಾರಂ ಕೋಳಿನ? ಲೆಕ್ಕ ಹಾಕ್ಸಿಲ್ಲ. ಹಾಂ, ಬಾಯ್ಲರ್ ಬೇಕಾ? ಇವಾಗ ತರಬೇಡ ಕಣಪ್ಪ, ಇವಾಗ ಅವ್ರ ಹತ್ರ ತರಬೇಡ. ಅಲ್ಲಿ ತರಲ್ಲ ಕಣೆ, ಅಂಗಡಿಲಿ ತಗೊಂಬ. ಇನ್ನೊಂದು ವಾರ ಬಿಟ್ಟು ಅವ್ರ ಹತ್ರ ಕೌಂಟ್ ಮಾಡಿಸಿ ಒಂದು 10 ಕೋಳಿ ತಗೊಂಬ. ಇದಕ್ಕೆ ಬೇಕಲ್ಲ ಬದನೆಗೆ. ಬದನೆ ಇನ್ನೂ ಒಂದು ತಿಂಗಳಿರೋದು, ಅಲ್ಲಿಂದ ತಕ ಇರಲ್ಲ.
ಬದನೆ ಇನ್ನೂ ಇನ್ನೂ ಒಂದು ತಿಂಗಳು ಐತಾ? ಇವತ್ತು ಅಮಾಸೆ ಅಲ್ವಾ, ಇನ್ನು ನೆಕ್ಸ್ಟ್ ಅಮಾಸೆ ಒಂದು ತಿಂಗಳು. ಭೀಮ್ನ ಅಮಾಸೆಗೆ ಫ್ರೆಂಡ್ಸ್, ಭೀಮ್ನ ಅಮಾಸೆಗೆ ಬದನೆ ಮಾಡ್ತೀವಲ್ಲ, ಹೋದ ವರ್ಷ ಮಾಡಿಸಿದ್ದು ಅದಕ್ಕೋಸ್ಕರ. ಇನ್ನೊಂದು ತಿಂಗಳೈತೆ ಅದು, ಆಮೇಲೆ ಇನ್ನೊಂದ್ಸಲಿ ಲೆಕ್ಕ ಅದಾಗ್ತಾರ. ಸರಿ ಆಯಿತು, ತಗೊಂಬೋಗು. ಅಷ್ಟೇನಾ? ಕೋಳಿ ಅಷ್ಟೇ? ಇನ್ನೇನು ಬೇಕು ಅಂದ್ರೂ ಹೇಳಲ್ಲ, ಕೋಳಿ ಅಷ್ಟೇ ಕೋಳಿ ಅಷ್ಟೇನಾ ಅಂತೀಯ. ಒಂದು 2-3 ಜೊತೆ ಬಟ್ಟೆ ಕೊಡಿಸು. ಆಯ್ತು ಬಿಡು. ಬಟ್ಟೆ ಎಲ್ಲ ಪ್ಯಾಂಟು, ಹ್ಞೂ ಒಂದು 4-5 ಸಗಣಿ ಬಾಚ ಕಾವೇ ಸರಿ ಕಣಪ್ಪ, ಇನ್ನೇನು ಮಾಡೋದು. ಅಷ್ಟೇ ಅಲ್ವಾ ಬಿಡು. ಸರಿ, ಹುಷಾರಾಗಿ ಹೋಗಿ. ಇವತ್ತರ ಒಂದು 500 ರೂಪಾಯಿ ಬಾಡಿಗೆ ತಗೊಂಬರಪ್ಪ ಸಿಗ್ಲಿಲ್ಲ ಫ್ರೆಂಡ್ಸ್. ಆಷಾಢ ಒಂದು ಇವತ್ತು, ಇವಾಗ ಕೋಳಿ ಬಾಡಿಗೆ ಹೊಡೆಯೋದು, ಯಾವ್ದಾರ ಒಂದು 500 ರೂಪಾಯಿ ಬಾಡಿಗೆ ಸಿಕ್ಕಿದ್ರೆ ಡೀಸೆಲ್ ಹಾಕ್ಸ್ಕೊಂಬರೋದು. ಮನೆಗೆ 1 ರೂಪಾಯಿ ಇರ್ತಲ್ಲ. ನೆನೆ ಸಂತೆಗೆ ನನ್ನ ಹತ್ರನೇ 1000 ಇಸ್ಕೊಂಡೈತೆ, ಬೂಸಕ್ಕೂ ನನ್ನ ಹತ್ರನೇ ಇಸ್ಕೊಂಡೈತೆ. ಬೊಟ್ಟು ಇಕ್ಕೊಂಡಿದ್ಯೇನಪ್ಪ? ಇದೇನು ಕ್ಯಾಮ್ರಾದಲ್ಲಿ ಕಾಣ್ತಾನೆ ಇಲ್ಲೋ ನೋಡ. ಈಗ ಕಾಣ್ತೈತೆ. ಟಾಟಾ. ಇಂಥವು ಮಾತಾಡ್ಕೊಂಡಿದ್ರೆ ನಮ್ಮ ಕೆಲಸ ಹಿಂದಕ್ಕೋತದೆ ಫ್ರೆಂಡ್ಸ್. ಈಗ ಅವೆಲ್ಲ ಎತ್ತಿ ಇದು ಮಾಡಿ ಬಂದು ಮಗಳಿಗೆ ನಾಷ್ಟ ಮಾಡಿಕೊಡ್ಬೇಕು. ಇವತ್ತು ಬುಧವಾರದಲಾಗ ಆಗಿರುತ್ತಿದ್ದು. ನೆನ್ನೆ ವಿಡಿಯೋ ಮಾಡ್ಕೊಂಡಿರೋದನ್ನ ಎಡಿಟ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಯಾರನ್ನ ಬರ್ತಡೇ ವಿಶ್ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ರಿಪ್ಲೈ ಕೊಟ್ಬಿಟ್ಟು ಇದು ಮಾಡೋಣ ಅಂತ ಹೇಳಿ. ಚೇಂಜ್ ಒಳಗಡೆ ಇಕ್ಕಿದೆ, ಯಾಕೆ ಬೇಕಾ? ಒಳಗಡೆ ಇಕ್ಬಿಟ್ಟು ಬಂದೆ. ಇಲ್ಲೆಲ್ಲರೂ ಇಕ್ಕಿ ನೀನು ತಿರ್ಗಾ ಮರ್ತ್ಕೊಂಬಿಡ್ತೀನಿ. ಸರಿ, ನಾನು ಬಾಗಿಲುಗಳೆಲ್ಲ ಹಾಕೊಂಡು ಹೋಗ್ತೀನಿ. ಟಾಮ್ ಹುಷಾರು, ಗೆಡ್ಡೆ ಒಳಗವನು ಬಾ. ಈಗ ಆಟ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ಈಚೆಗೆ ಬರ್ತಾನೆ. ಬಾಗಿಲು ಹಾಕಿದ್ದೀನಿ, ಬರೋಕ್ಕಾಗಲ್ಲ. ನಾನು ಮೋಟ್ರ್ ಆನ್ ಮಾಡಿದೆ. ಇದೇನು ಮೋಟ್ರ್ ಸೌಂಡೇ ಬರ್ತಾಯಿಲ್ಲ? ತುಂಬಿಬೋಯ್ತಾ? ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಫ್ರೆಂಡ್ಸ್. ಏನು ಗೊತ್ತಾ, ಅರ್ಧಬರ್ಧ ತುಂಬಿದಾಗ ನಮಗೆ ಗೊತ್ತಾಗಲ್ಲ. ಫುಲ್ಲು ತುಂಬಿದ್ರೆ ಅರ್ಧಬರ್ಧ ಕೊಟ್ಟಿಗೆ ತೊಳೆದಾಗ ನೀರು ಖಾಲಿ ಆಗ್ಬಿಡ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡೆ. 5 ಗಂಟೆ ಆಗೋಯ್ತಲ್ಲಪ್ಪ. ಹೋಗ್ಲ ನಾನು ಒಳಗೆ. ಮತ್ತು ಇವತ್ತು ಜೋಳ ಕುಯ್ಯೋದು, ಬರ್ತಡೇ ದಿವಸನೂ ಜೋಳ ಕುಯ್ಯೋದೇನಪ್ಪ. ಏನಾರ ಕರುಣೆ ತೋರಿಸಿ. ಜಲ್ದಿ ಬಾ, ಹೋಗ್ಲಿ. ಕರುಣೆ ಇನ್ನೇನು ತೋರಿಸ್ತಿ. ಬಾಯ್ ಬಾಯ್. ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ನಿಮ್ಮ ಮಗಳಿಗೆ ನಾಷ್ಟನೇ ಮಾಡ್ಕೊಡಲಿಲ್ಲ, ಹಂಗೆ ಕಳಿಸ್ಬಿಟ್ಟಿದ್ದೆ. ಯಾಕಂದರೆ ಜಾಸ್ತಿ ಕೆಲಸ ಇತ್ತು, ಸಿಕ್ಕಾಬಿಟ್ಟೆ ಕೆಲಸ. ನೆನೆ ಯಪ್ಪ ಉಸಿರು ಇಟ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್, ಅಷ್ಟು ನೆನೆ ಕೆಲಸ. ಇವಾಗ ಬೇಗ ಬೇಗ ಎಲ್ಲ ಸಗಣಿ ಎಲ್ಲ ಎತ್ತಾಕೊಂಬಿಡ್ತೀನಿ. ನಂದು ಸ್ಟಿಕ್ಕ ಚೇರ್ ನೋಡಿ ಫ್ರೆಂಡ್ಸ್, ಅಲ್ಲಿ ಇಕ್ಕಿದ್ದೀನಿ. ದನಗಳು ಏನಾದರೂ ಬಂದೇನಾದರೂ ಒದ್ದು ಮುರಿದಾಕ್ತು ಅಂದರೆ ನಾನು ತಿರ್ಗಾ ಹೊಸತ್ತಿರ್ಬೇಕು. ನೆನೆ ಮರ್ತ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಗಣಿ ಎತ್ತಾಕ್ತೀನಿ. ನೋಡಿ ಫ್ರೆಂಡ್ಸ್, ಸಗಣಿ ಎತ್ತಿದ್ದಾಯ್ತು. ಅದು ಗುಡ್ಡಿ ಪಾರ್ಸಲು ತೆಗ್ದಿದ್ದೀನಿ, ಇಲ್ಲೂ ತೆಗ್ದಿದ್ದೀನಿ. ನಿದ್ದೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಎದ್ದುಬಿಟ್ಟು ಬರೋಣ ಅಂದ್ಬಿಟ್ಟು ನಿದ್ದೆ ಮಾಡ್ತಾರೆ. ಸುಖಕರವಾದ ನಿದ್ದೆ. ಇವಾಗ ಬೆಲ್ಟ್ ಚೇಂಜ್ ಮಾಡಿ ಚೇರ್ ಎತ್ಕೊಂಡು ಅಲ್ಲೇ ಇಡ್ತೀನಿ ಸದ್ಯಕ್ಕೆ. ಈಗ ಅಲ್ಲೇ ಇರಲಿ. ಅಲ್ಲೇನೋ ಒಂದು ಅಕ್ಕಿ ಕೂಗ್ತೈತೆ, ಅದಕ್ಕೆ ನಮ್ಮ ಗುಂಡ ನೋಡಿ ಹೆಂಗಾಡ್ತಾವೆ ಅಂತ.
ಇಲ್ಲೇ ತಗೊಳ್ತದೆ ಅಲ್ಲವು ಮನೆ ಹತ್ರ. ಬೆಲ್ಟ್ ಚೇಂಜ್ ಮಾಡೋಂಗಿಲ್ಲ, ಬೆಲ್ಟ್ ಅದೇ ಐತೆ ತೊಳೆಯೋದು. ನೀರು ಬಿಟ್ಕೋಬೇಕು ಸಾಕಷ್ಟು. ಇವಾಗ ಪೈಪಿಂದು ತಗೋಬೇಕು, ಹಂಗೆ ಸ್ವಿಚ್ ಆನ್ ಮಾಡಬೇಕು, ಹಿಂಗೆ ನೀರು ಜೊತೆ ತಗೋಬೇಕು. ಫಸ್ಟು ನೆನೆಸ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಒಂಥರ ತುಳ್ದು ಇಟ್ಕೊಂತ ಇರೋದು 3 ವರ್ಷ ಆದ್ರೂ ಒಂದು ಕೈಲಿ ಮಗಳು ಇರ್ತಾರೆ, ಒಂದು ಕೈಲಿ ತೊಳೆಯೋದು ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇರ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಆಯಿತು. ಇವಾಗೆಲ್ಲ ಕ್ಲೀನ್ ಕೃಷ್ಣಪ್ಪನ ಮಾಡಿಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗುವ ಸಮಯ. ನೋಡಿ ಇನ್ನೂ ಎದ್ದಿಲ್ಲ, ಚಂದಿ ಮಾತ್ರ ಎದ್ದು ನಿಂತ್ಕೊಂಡವಳೆ. ಇವಾಗ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಐತೆ ಮಾಡಿಬಿಟ್ಟು ಆಮೇಲೆ ನಾನು ಹಾಲು ಕರಿಯೋಕ್ಕೆ ಬರ್ತೀನಿ. ಬೂಸೆ ಇಕ್ತೀನಿ. ನನ್ನ ಮಗ ಮಿಷಿನ್ ಹಾಕ್ತಾನೆ. ಪಾರ್ಸು ಬಾಗಿಲು ಹಾಕ್ಬೇಕು, ಇಲ್ಲಾಂದರೆ ಕರುಗಳಿಗೆ ಆಯ್ದು ಬಿಡ್ತದೆ ಅಂತ ಅಷ್ಟೇ. ತೀಟೆ ಜಾಸ್ತಿ. ಈ ಬಾಗಿಲು ಬೇರೆ ತೆಗ್ದಿದ್ದೀನಿ. ಟಾರ್ಪಲ್ ಮಡಚಬೇಕು. ನೆನ್ನೆ ತೆಗೆದುಬಿಟ್ಟೆ, ಇವಾಗ ಹಾಕೋಕ್ಕಾಯ್ತಾಯಿಲ್ಲ. ಈ ಆಷಾಢದ ಗಾಳಿ ಪಡ್ತಾಯಿಲ್ವ ಫ್ರೆಂಡ್ಸ್, ಎಲ್ಲ ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೆನ್ನೆ ಎಲ್ಲ ಇದು ಕ್ಲೀನ್ ಮಾಡಿದ್ದೀನಿ. ನೆನ್ನೆ ಲಾಗಲ್ಲಿ ಹಾಕಿದ್ದೀನಿ. ಇದನ್ನು ಕ್ಲೀನ್ ಮಾಡಿರೋದನ್ನೆಲ್ಲ ಇದನ್ನು ನೆನ್ನೆ ಲಾಗಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಚೇರ್ ತೆಗ್ದಿಲ್ಲಿ ಇರ್ತೀನಿ, ಅದನ್ನು ಹೊರಗಿಡ ಹಾಕ್ಬಿಟ್ಟವು. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಡುಗೆ ಮನೆಗೆ ಪಾದಾರ್ಪಣೆ ಮಾಡಬೇಕು. ಬೇಗ ಟೈಮ್ ಆಗೋಗ್ಬಿಡ್ತೀನಿ. ಎದ್ದೋರು ಇಲ್ವೋ ಸಾಂಗ್ ಹಾಕೊಂಬಿಟ್ಟು ಎಲ್ಲ ಬೇಗ ತೊಳೆದು ಹಾಕ್ಬಿಟ್ಟೆ. ಇದನ್ನು ತೊಳೆದಾದ್ಮೇಲೆ ತೆಗೆದುಬಿಡ್ಬೇಕು. ಏನಂದರೆ ಪೈಪ್ನ ಹಸುಗಳು ತುಳಿದ್ರೆ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಎಷ್ಟು ಪೈಪಿಗೆ ಬಂಡವಾಳ ಹಾಕಿದ್ದೀವೋ ಫ್ರೆಂಡ್ಸ್, ನಾವಂತೂ ಅಷ್ಟು ಪೈಪಿಗೆ ಬಂಡವಾಳ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಸುಮ್ಮನೆ ನೋಡು. ನೀನು ಅಣ್ಣ ಹೋಗಿ ಎದ್ದು ಕಟ್ ಮಾಡಿಸು, ಕೈ ಇಟ್ಕೊಂಡು ಕಟ್ ಮಾಡಿಸು. ಮಗ ಮಾಡ್ಕೊಂಡಿಲ್ಲ.
ಏನು ಆಗಲ್ಲ ಸುಮ್ನೆ. ಇರು ಕೊಯ್ ತಿನ್ಸುತ್ತೆ ನೀವು ಮತ್ತೆ ಹ್ಯಾಪಿ ಬರ್ಡೇ ಸಾಕು ಬಿಡು. ಇನ್ನೇನು ಆಯ್ತಲ್ಲ. ಹೋಗಾಕ ಏನ್ ತಿಂದಿದ ಏನ್ ತಿಂದಿದ ಏನದು ಕಾಕು ಎಷ್ಟು ಬಿಡಿ ಅದ್ರ ಮೇಲೆ ಕಿವಿ ಕಂಡ್ರದ ಈಗ ಇನ್ನೊಂಚೂರು ಮುಂದೋಗ ಇಶು. ಮಕ್ಕಳ ಏನಿದು ಅಣ್ಣ ಬಾ ಅವ್ರು ಆ ಕಡೆ ತಿರ್ಕೊಂಡು ವಯಸ್ಸಾದ್ರೂ ಮುಟ್ಟಿ ಆದ್ರೂ ಮುಟ್ಟಿದೆ ಜೂ ಮಾಡ್ರೆ ಏ ಮುದ್ದು ಕೊಟ್ಬಿಟ್ಟಿಯ ಹೋಗೋ ನಾನು ಮಾಡ್ಕೊಟ್ಟಿದ್ದೆ ಈಗ ಅದು ಹಾಕೊಂಡ್ಬಿಟ್ಟು ಬ್ಯಾಟ್ರಿ ಡೌನ್ ಆಗೋಗ್ಬಿಟ್ಟು ಯಾಕಮ್ಮ ಪೀಸ್ ಪಾಪ ಹೋದ ಅಪ್ಪ ಮಾರ್ಬಿಟ್ಟು ಏ ಗಿಡ ಆಂಟಿಗೆ ಮೊಟ್ಟೆ ಹಾಕ್ತಿದ್ದೀನಿ ಸುಲ್ಕೊಂಡು ನನಗೆ ಕೇಳ್ತೀನಿ ಊಟ ಎಷ್ಟಿದೆ ತಿನ್ನಮ್ಮ ವರ್ಷ ಹೊಟ್ಟೆ ಅದು ಮಾತ್ರ ಹಾಕಿ ಬಣ್ಣ ಜ್ವರ ಬಂದ್ಬಿಟ್ಟೈತೆ. ನಾಳೆ ಇದು ಮಾಡೋಣ ಗೊತ್ತಾಯ್ತು ಚೆನ್ನಾಗಾದ ಮಾತ್ರ ನನ್ನ ಸ್ವಾಮಿ ದಯ ಮಾಡ್ಬೇಕು ನನಗೆ ಒಂದು ಸಲ ಮಾಡಿಲ್ಲ ನಾನು